ಸಿಎಂ ಹಾಗೂ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ಆಡಿದ ಮಾತಿನ ನಂತರ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಗೆದ್ದಿರುವಂತಹ ಬಿರುಗಾಳಿ ವಿಚಾರದಲ್ಲೂ ಕೂಡ ಈಗ ಡಿಕೆ ಬ್ರದರ್ಸ್ ಮಧ್ಯೆ ಭಿನ್ನ ಅಭಿಪ್ರಾಯ ಕೇಳಿಬಂದಿದೆ ಸ್ವಾಮೀಜಿಗಳ ಮಾತಿನ ಬಗ್ಗೆ. ಸ್ವಾಮೀಜಿಗಳು ರಾಜಕಾರಣದ ಸುದ್ದಿಗೆ ಬರಬೇಡಿ ಅಂತ ಬೆಳಗ್ಗೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಕೈ ಮುಗಿದು ಕೇಳ್ಕೊಳ್ತೀನಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಇದಾದ ಬೆನ್ನಲ್ಲೇ ಡಿಕೆ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೇರೆಯವರು ಮಾತಾಡಬಹುದು, ಸ್ವಾಮೀಜಿಗಳು ಮಾತಾಡಬಾರ್ದಾ ಅಂತ ಡಿಕೆ ಸುರೇಶ್ ಮಾಜಿ ಸಂಸದರು, ಡಿಕೆ ಸಹೋದರ ಕೂಡ ಹೌದು, ಅವ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸ್ವಾಮೀಜಿಗಳಿಗೆ ವಾಕ್ ಸ್ವಾತಂತ್ರ್ಯ ಇರಲ್ವಾ ಹಾಗಾದ್ರೆ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. 33 ಜನರನ್ನ ಸಿಎಂ ಅವರು ಬೇಕಾದ್ರೆ ಡಿಸಿಎಂ ಮಾಡ್ಲಿ ಅಂತ ಡಿಕೆ ಸುರೇಶ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಷನ್ನು ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಾನು ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟ್ರು, ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ. ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ದರೆ ದೇವ್ರ ಒಳಗಡೆಯಿಂದನೇ ಅವ್ರು ಅರಸಲಿ ಸಾಕು. ಇದು ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ, ಅವರ ಸಮಾಜದ ಭಾವನೆಯನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲಿ ಹೋಗೋದಿಲ್ಲ. ಅವರು ಸ್ವತಂತ್ರರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಾಕಿದೆ. ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದಾ? ಡಿಕೆ ಸುರೇಶ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಯಲ್ಲಿ ಒಂದು ಇಂಟೆನ್ಷನ್ ಅಂತೂ ಕ್ಲಿಯರ್ ಆಗ್ತಾ ಇದೆ. ನೀವು ಎಷ್ಟು ಸಲ ಹೆಚ್ಚುವರಿ ಡಿಸಿಎಂ ಸ್ಥಾನವನ್ನ ಕೇಳ್ತಿರೋ ಅಂದ್ರೆ ರಾಜಕೀಯ ವಿರೋಧಿಗಳು ಅದನ್ನ ನಿಲ್ಸೋದಕ್ಕೆ ನಮಗೆ ಸ್ಟ್ರಾಟಜಿ ಮಾಡೋದು ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ದಂಗಿದೆ. ಡೀಟೇಲ್ಸ್ ಕೊಡ್ತಾರೆ. ಸುಕೇಶ್ ನಿರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಡಿಕೆ ಬ್ರದರ್ಸ್ ಮೇನ್ ಇಂಟೆನ್ಷನ್ನೇ ಹೆಚ್ಚುವರಿ ಡಿಸಿಎಂ ಕೂಗನ್ನ ಡೈಲ್ಯೂಟ್ ಮಾಡೋದು ಅಥವಾ ತಗ್ಗಿಸೋದು. ಅದರ ಪ್ರಯತ್ನವಾಗಿ ಡಿಕೆ ಸುರೇಶ್ ಅವರು ಭಿನ್ನ ಅಭಿಪ್ರಾಯವನ್ನ ಕೊಟ್ರ ಅಂತ. ಬಿಕಾಸ್ ಡಿಕೆ ಶಿವಕುಮಾರ್ ಬೀಂಗ್ ಅ ಲೀಡರ್, ಅವ್ರು ಡಿಪ್ಲೊಮೆಟಿಕ್ ಆಗಿ ಮಾತಾಡಬೇಕು. ಬಟ್ ಆ ಬ್ಯಾರಿಯರು ಡಿಕೆ ಸುರೇಶ್ಗೆ ಇದ್ದ ಹಾಗಿಲ್ಲ. ಇಲ್ಲಿ ಎರಡು ವಿಚಾರ ಇದೆ ಮಮತಾ. ಮೊದಲನೇದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗೊತ್ತಿರುವಂಥ ಒಂದು ವಿಚಾರ ಏನು ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆ ಅಂತೂ ಒಂದು ಸಿಎಂ ಒಂದು ಡಿಸಿಎಂ ಅಷ್ಟೇ ಅನ್ನುವಂಥದ್ದು ಕ್ಲಿಯರ್ ಕಟ್ ಅನ್ನುವಂಥದ್ದು ಡಿಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದು ಗೊತ್ತಿದ್ದು ಕೂಡ ಸಚಿವರುಗಳಿಗೆ ಮಾತನಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಹುಶಃ ಸಹೋದರನ ಡಿಫೆಂಡ್ ಮಾಡಿಕೊಳ್ಳುವ ಜೊತೆಗೆ ಒಂದು ವ್ಯಂಗ್ಯಭರಿತವಾದ ಒಂದು ಪ್ರತಿಕ್ರಿಯೆ ಅಂದರೆ 33 ಜನ ಸಚಿವರುಗಳಿದ್ದಾರೆ, ಎಲ್ಲರಿಗೂ ಕೂಡ ಜಾತಿ ಆಧಾರಿತವಾಗಿ ಒಂದು ಡಿಸಿಎಂ ಮಾಡಿಬಿಟ್ರೆ ಆ ಒಂದು ರೈಟ್ಸ್ ಮುಖ್ಯಮಂತ್ರಿಗಳಿಗೂ ಕೂಡ ಇರುತ್ತೆ ಅನ್ನುವ ಮೂಲಕವಾಗಿ ಯಾಕೆ ಒಬ್ಬರಿಬ್ಬರು ಕೇಳ್ತೀರಿ, 3-4 ಕೇಳ್ತೀರಿ, 33 ಜನ ಆಗಿಬಿಡಿ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯ ವ್ಯಂಗ್ಯಭರಿತವಾದ ಪ್ರತಿಕ್ರಿಯೆಯೂ ಹೌದು, ಜೊತೆಗೆ ಅದು ಸಾಧ್ಯವೂ ಇಲ್ಲ ಅನ್ನುವಂಥ ದಾಟಿಯನ್ನು ಪ್ರತಿಕ್ರಿಯಿಸಿದಂತೆ ಕಾಣಿಸ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಮಾತುಕತೆ ಏನಾಗಿತ್ತು ಅನ್ನುವಂಥದ್ದು ಎಐಸಿಸಿ ನಾಯಕರುಗಳು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಷ್ಟೇ ಜನರಿಗೆ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಆ ಮಾಹಿತಿ ಇದ್ದರೂ ಕೂಡ ಈ ಪದೇ ಪದೇ ಹೆಚ್ಚುವರಿ ಡಿಸಿಎಂ ಹೇಳಿಕೆ ಬರ್ತಾ ಇರುವಂಥದ್ದನ್ನ ಹೇಗೆ ಕೌಂಟರ್ ಮಾಡ್ತಾರೆ, ಹೇಗೆ ಡಿಫೆಂಡ್ ಮಾಡ್ತಾರೆ ವಿರೋಧಿ ಬಣ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಬಹುಶಃ ಅದರ ಭಾಗವಾಗಿ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಂತೆ ಕೂಡ ಕಾಣಿಸ್ತಾ ಇದೆ ಮಮತಾ. ಇಷ್ಟು ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಏನ್ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ತಮ್ಮ ಸಹೋದರ ಹಾಗೂ ಆಪ್ತ ಮೂಲದ ಮೂಲಕ ರಾಜಕೀಯ ವಿರೋಧಿಗಳಿಗೆ ಹೇಳೋದಕ್ಕೂ ಹೊರಟಿದ್ದಾರೆ. ಒಂದು ಹಂತದಲ್ಲಿ ಅದು ಯಶಸ್ವಿನೂ ಆದಂಗೆ ಕಾಣಿಸ್ತಾ ಇದೆ ಅಂತ ಸುಕೇಶ್. ಮಮತಾ, ಒಂದು ಸ್ಪಷ್ಟ, ಯಾಕಂದರೆ ಎಷ್ಟು ಹಿಂದೆಯೂ ಕೂಡ ಒಂದಷ್ಟು ಸೂಚನೆಗಳನ್ನು ಕೊಡಲಾಗಿತ್ತು ಯಾರು ಮಾತಾಡಬೇಡಿ ಅನ್ನುವಂಥದ್ದು. ಅದು ಒಂದು ಹಂತದಲ್ಲಿ ಲೋಕಸಭೆ ಚುನಾವಣೆ ಹೊಸದಲ್ಲಿ ಸ್ಟಾಪ್ ಆಗುತ್ತೆ. ಲೋಕಸಭೆ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಮತ್ತೆ ಶುರುವಾಗುತ್ತೆ. ಇದು ಒಂದು ರೀತಿಯ ಹೇಳಿಕೆಯ ಗೊಂದಲದ ಹಿಂದಿನ ಉದ್ದೇಶ ಏನು, ಕೇವಲ ಡಿಸಿಎಂ ಸ್ಥಾನವನ್ನೇ ಕೇಳುವಂಥದ್ದ ಅಥವಾ ಬೇರೆ ಏನು ಡಿಸ್ಟರ್ಬ್ ಮಾಡುವಂಥ ಉದ್ದೇಶನ, ಅಥವಾ ಸಿಎಂ ಬದಲಾವಣೆ ಮುಂದೆ ಸಂಭವನೀಯವಾಗಿದ್ದರೆ ಅದಕ್ಕೆ ಈಗಲೇ ಬ್ರೇಕ್ ಹಾಕುವಂಥ ಲೆಕ್ಕಾಚಾರನ, ಯಾರ್ಯಾರ ಲೆಕ್ಕಾಚಾರ ಏನು, ಯಾರ್ಯಾರ ವೈಯಕ್ತಿಕ ಹಿತಾಸಕ್ತಿ ಏನು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಆದರೆ ಇದಕ್ಕೆ ಅಂತಿಮವಾದ ಸೂತ್ರ ಏನು ಅಂದರೆ ಯಾರು ಬಹಿರಂಗವಾಗಿ ಮಾತಾಡಬೇಡಿ ಅನ್ನೋದಾದರೆ ಮಾತಾಡಲಿಕ್ಕೆ ಬ್ರೇಕ್ ಹಾಕೋಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಇದುವರೆಗೂ? ಅದು ಕಾಂಗ್ರೆಸ್ ಹೈಕಮಾಂಡಿಂದ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷರಿಂದ ಇರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಇವೆಲ್ಲದಕ್ಕೂ ಒಂದೇ ರೀತಿಯ ಬ್ರೇಕ್ ಹಾಕುವಲ್ಲಿ ಯಶಸ್ವಿ ಆಗುತ್ತಾ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಇಲ್ಲದಿರೋ ಇದೇ ರೀತಿಯ ಗೊಂದಲ ಕೂಡ ಮತ್ತಷ್ಟು ಮುಂದುವರಿಯುವ ಸಾಧ್ಯತೆ ಕೂಡ ಇದೆ ಮಮತಾ. ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಷನ್ನು ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಾನು ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟ್ರು, ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ. ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ದರೆ ದೇವ್ರ ಒಳಗಡೆಯಿಂದನೇ ಅವ್ರು ಅರಸಲಿ ಸಾಕು. ಇದು ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ, ಅವರ ಸಮಾಜದ ಭಾವನೆಯನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲಿ ಹೋಗೋದಿಲ್ಲ. ಅವರು ಸ್ವತಂತ್ರರು,
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಾಕಿದೆ. ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದಾ?